ಎಲ್ರಿಗೂ ನಮಸ್ಕಾರ. ನೀವು ಅಂಗಡಿಗೆ ಹೋಗಿ ₹100 ವಸ್ತು ತಗೋತೀರಾ, QR ಕೋಡ್ ಸ್ಕ್ಯಾನು ಮಾಡ್ತೀರಾ, ಅಮೌಂಟ್ ಎಂಟರ್ ಮಾಡಿ UPI ಪಿನ್ ಹಾಕ್ತೀರಾ ಅಷ್ಟೇ. ಕೆಲವೇ ಸೆಕೆಂಡಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಆದರೆ ನಿಮಗೊಂದು ಪ್ರಶ್ನೆ, ಈ ಹಣ ನಿಜವಾಗಿಯೂ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮತ್ತೊಬ್ಬರ ಅಕೌಂಟ್ಗೆ ಹೆಂಗೆ ಹೋಗುತ್ತೆ? ಈ ಕೆಲವು ಸೆಕೆಂಡ್ನಲ್ಲಿ UPI ಒಳಗೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ಮಂಜುಟೆಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ಥರ ಟೆಕ್ನಿಕಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ UPI ಅಂದರೆ ಏನು? UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇದು ಭಾರತದಲ್ಲಿ ಬ್ಯಾಂಕ್ ಅಕೌಂಟ್ಗಳಿಂದ ರಿಯಲ್ ಟೈಮ್ ಡಿಜಿಟಲ್ ಪೇಮೆಂಟ್ ಮಾಡಲು ಬಳಸಿರತಕ್ಕಂಥ ಒಂದು ಪೇಮೆಂಟ್ ಸಿಸ್ಟಮ್. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಥವಾ ಬೇರೆ UPI ಆ್ಯಪ್ ಕೂಡ ಬಳಸ್ಬೋದು. ಹಣವನ್ನು, ನಿಮ್ಮ ಅಮೌಂಟನ್ನು ಫೈನಲ್ ಆಗಿ ಹ್ಯಾಂಡಲ್ ಮಾಡೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು UPI ನೆಟ್ವರ್ಕ್ಗೆ. ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ಹ್ಯಾಂಡಲ್ ಮಾಡೋದೇ ಬ್ಯಾಂಕ್ ಮತ್ತು UPI ನೆಟ್ವರ್ಕ್. ಅಂದರೆ UPI ಆ್ಯಪ್ ಸ್ವತಃ ಹಣನ ಇಟ್ಕೊಂಡಿರೋದಲ್ಲ, ಇದೆಲ್ಲ ಓನ್ಡ್ ಬೈ ಬ್ಯಾಂಕು. ನಿಮ್ಮ ಬ್ಯಾಂಕ್ ಅಕೌಂಟೇ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು. ಸೊ ನಂತರ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ? ಸೊ ಈಗ ನೀವು ಅಂಗಡಿಯ QR ಕೋಡ್ ಸ್ಕ್ಯಾನ್ ಮಾಡಿದ್ದೀರ ಅಂತ ಇಮ್ಯಾಜಿನ್ ಮಾಡಿ. ಆ QR ಕೋಡ್ ಸ್ಕ್ಯಾನ್ನಲ್ಲಿ ಸಾಮಾನ್ಯವಾಗಿ ಮರ್ಚೆಂಟ್ನ UPI ಪೇಮೆಂಟ್ ಡೀಟೇಲ್ಸ್ ಇರುತ್ತೆ. ನೀವು ₹500 ಅಮೌಂಟ್ ಎಂಟರ್ ಮಾಡಿ ಪೇ ಬಟನ್ ಒತ್ತಿದ್ರೆ ನಿಮ್ಮ UPI ಪೇಮೆಂಟ್ ಆ್ಯಪ್ ರಿಕ್ವೆಸ್ಟ್ನ ಮುಂದಿನ ಹಂತಕ್ಕೆ ತೊಗೊಂಡೋಗುತ್ತೆ. ಮೀನ್ಸ್ ನೆಕ್ಸ್ಟ್ ಲೆವೆಲ್ಗೆ ಪ್ರೋಸೆಸ್ಗೆ ತೊಗೊಂಡೋಗುತ್ತೆ. ಆದರೆ ಪೇಮೆಂಟ್ ಕಂಪ್ಲೀಟ್ ಆಗೋದಿಲ್ಲ. ಅದಾಗೋದಕ್ಕಿಂತ ಮೊದಲು ನೀವು UPI ಪಿನ್ನ ಎಂಟರ್ ಮಾಡಬೇಕು. ಈ ಪಿನ್ ಬಂದು ಯೂನಿಕ್ ಆಗಿರುತ್ತೆ. ಇದು ನಿಮ್ಮ ಸೇಫ್ಟಿಗೋಸ್ಕರ ನೀವೇ ಸೆಟ್ ಮಾಡಿರತಕ್ಕಂಥ ಪಿನ್ ಆಗಿರುತ್ತೆ. ನೆಕ್ಸ್ಟು UPI ಪಿನ್ ಹಾಕಿದ್ಮೇಲೆ ಏನಾಗುತ್ತೆ ಅಂತ, ಇಲ್ಲಿ ನಿಜವಾದ ಪ್ರೋಸೆಸ್ ಸ್ಟಾರ್ಟ್ ಆಗೋದು ಈ ಪ್ರೋಸೆಸ್ಸಿಂದನೇ. ನೀವು UPI ಪಿನ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ರಿಕ್ವೆಸ್ಟು ಸೆಕ್ಯೂರ್ ಆಗಿ ಪೇಮೆಂಟ್ ನೆಟ್ವರ್ಕ್ ಮುಖಾಂತರ ನಿಮ್ಮ ಬ್ಯಾಂಕ್ಗೆ ಹೋಗುತ್ತೆ. ಬ್ಯಾಂಕು ನಿಮ್ಮ ಅಕೌಂಟ್ನಲ್ಲಿ ಅಗತ್ಯವಾದ ಬ್ಯಾಲೆನ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡುತ್ತೆ. ಇದೇ ಟೈಮಲ್ಲಿ ಟ್ರಾನ್ಸಾಕ್ಷನನ್ನು ಆಥರೈಸ್ ಕೂಡ ಮಾಡುತ್ತೆ. ಇದರ ಈ ಟ್ರಾನ್ಸಾಕ್ಷನ್ ನೀವು ಮಾಡಿದ್ದೀರಾ ಅಥವಾ ಬೇರೆ ಯಾರು ಮಾಡಿದ್ದೀರಾ ಅಂತ ಎಲ್ಲ ಚೆಕ್ಕು ಕರೆಕ್ಟಾಗಿದ್ದರೆ ನಿಮ್ಮ ಬ್ಯಾಂಕು ಪೇಮೆಂಟ್ ರಿಕ್ವೆಸ್ಟ್ನ ಅಪ್ರೂವ್ ಮಾಡುತ್ತೆ. ನಂತರ ಪೇಮೆಂಟ್ ರಿಸಿಪ್ಟ್ನ ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಮುಖಾಂತರ ಹೋಗುತ್ತೆ. ಅಂದರೆ ಸಿಂಪಲ್ ಆಗಿ ನಿಮ್ಮ ಫೋನಿಂದ UPI ಆ್ಯಪಿಂದ ಪೇಮೆಂಟ್ ನೆಟ್ವರ್ಕ್ಗೆ ಹೋಗುತ್ತೆ. ಪೇಮೆಂಟ್ ನೆಟ್ವರ್ಕಿಂದ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಅಥರೈಸ್ ಮಾಡಿಕೊಳ್ಳುತ್ತೆ. ಅಲ್ಲೆಲ್ಲ ಡೀಟೇಲ್ಸ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಮರ್ಚೆಂಟ್ನ ರಿಸೀವರ್ ಬ್ಯಾಂಕ್ಗೆ ಆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಇದೆಲ್ಲವೂ ಕೂಡ ಕೇವಲ ಮಿಲಿ ಸೆಕೆಂಡ್ನಲ್ಲೇ ನಡೆಯುತ್ತೆ. ಇಷ್ಟು ಫಾಸ್ಟಾಗಿ ಹೆಂಗೆ ವರ್ಕ್ ಆಗುತ್ತೆ? ನಮ್ಗೆ ಇನ್ನೊಂದು ಪ್ರಶ್ನೆ ಕಾಡ್ಬೋದು, ಇಷ್ಟೆಲ್ಲ ಪ್ರೋಸೆಸ್ಸು ಕೇವಲ ಮಿಲಿ ಸೆಕೆಂಡ್ನಲ್ಲಿ ಹೆಂಗಾಗುತ್ತೆ ಅಂತ. ಸೊ ಇದಕ್ಕೆ ಮೇನ್ ರೀಸನ್ ಬಂದು ಟೆಕ್ನಾಲಜಿ, ಆಟೋಮೇಷನ್ ಮತ್ತು ರಿಯಲ್ ಟೈಮ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿಯೊಂದು ಪೇಮೆಂಟನ್ನು ಮ್ಯಾನ್ಯುಯಲಾಗಿ ಕೂಡ ಯಾರು ಕೂತ್ಕೊಂಡು ಅಪ್ರೂವ್ ಮಾಡೋದಿಲ್ಲ. ಸಿಸ್ಟಮ್ಮೇ ಆಟೋಮೆಟಿಕಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ವೆರಿಫೈ ಮಾಡುತ್ತೆ. ಅಕೌಂಟ್ ಡೀಟೇಲ್ಸು, ಆಥರೈಸೇಷನ್ನು, ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗು ಮತ್ತು ಇನ್ನೂ ಕೆಲವು ಏನೇನು ಅಗತ್ಯವಾದ ಸ್ಟೆಪ್ಸ್ ಏನೇನು ಬೇಕೋ ಅದೆಲ್ಲೂ ಕೂಡ ಬ್ಯಾಕ್ ಎಂಡ್ನಲ್ಲಿ ಸಾಫ್ಟ್ವೇರ್ ಸಿಸ್ಟಮ್ ಮೂಲಕ ನಡೀತಾ ಹೋಗುತ್ತೆ. ಅದಕ್ಕಾಗಿ ಕೆಲವೊಂದು ಟೈಮು ನೀವು ಟ್ರಾನ್ಸಾಕ್ಷನ್ ಮಾಡೋದು ನೋಡೋದು ಪ್ರೊಸೆಸಿಂಗ್ ಅಂತಲೇ ಬರುತ್ತೆ. ಪ್ರೊಸೆಸಿಂಗ್ ಇದೆ ಅಂತ ಹೇಳಿದ್ರೆ ಬ್ಯಾಕ್ ಎಂಡಲ್ಲಿ ಪ್ರೊಸೆಸ್ ಆಗ್ತಾ ಇದೆ ಅಂತ. ಅದಾದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಂದರೆ ಇದ್ರ ಹಿಂದೆ ಸಿಸ್ಟಮ್ ಕೋರ್ಡಿನೇಟ್ ಕೂಡ ಆಗಿರಬೇಕು. ಸೊ ಮುಂದಿನ ಅಂತ ಪೇಮೆಂಟ್ ಫೇಲ್ಡ್ ಅಥವಾ ಪೆಂಡಿಂಗ್ ಯಾಕೆ? ಸೊ ನೀವು ಕೆಲವೊಮ್ಮೆ ಯೋಚಿಸ್ಬೋದು, ನೀವು ಪೇಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಟೈಮಿಗೆ ಪೇಮೆಂಟ್ ಫೇಲ್ಡ್ ಅಂತ ಬರುತ್ತೆ ಅಥವಾ ಪೇಮೆಂಟ್ ಪೆಂಡಿಂಗ್ ಅಂತ ಬರುತ್ತೆ. ಇದಕ್ಕೆ ತುಂಬಾ ರೀಸನ್ ಇದೆ. ಕೆಲವೊಂದು ಟೈಮು ಇಂಟರ್ನೆಟ್ ಕನೆಕ್ಷನ್ ಕೂಡ ಪ್ರಾಬ್ಲಮ್ ಇರುತ್ತೆ. ಬ್ಯಾಕ್ ಎಂಡ್ ಸರ್ವರ್ನಲ್ಲಿ ಕೂಡ ಟೆಂಪ್ರರಿ ಇಶ್ಯೂ ಇರ್ಬೋದು. UPI ಸರ್ವಿಸ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರ್ಬೋದು. ಅಥವಾ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗಲ್ಲೇ ಡಿಲೇ ಆಗಿರ್ಬೋದು. ಸೊ ಅದಕ್ಕಾಗಿ ನಿಮಗೆ ಪೇಮೆಂಟ್ ಮಾಡಿದ ತಕ್ಷಣ ಫೇಲ್ಡ್ ಅಥವಾ ಪೆಂಡಿಂಗ್ ಅಂತ ಬರುತ್ತೆ. ಮತ್ತು ಇನ್ನೊಂದು, ನೀವೇನಾದ್ರು ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಫೇಲ್ಡ್ ಆಗಿದೆ ಮತ್ತೆ ಪದೇ ಮಾಡೋಕ್ಕಂತೂ ಹೋಗಬೇಡಿ. ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಮಾಡಿ. ಏನಕ್ಕಂತ ಹೇಳಿದ್ರೆ ನೀವು ಪದೇ ಮಾಡಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ಎಷ್ಟು ಸಲ ಮಾಡಿದ್ದೀರೋ ಅಷ್ಟು ಅಮೌಂಟ್ ಕೂಡ ಡಿಡಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಮಗೆ ಕೊನೆಯಲ್ಲಿ ಕಾಡೋ ಪ್ರಶ್ನೆ ಏನಂತ, UPI ಸೇಫಾ? UPI ಪೇಮೆಂಟಲ್ಲಿ ಸೆಕ್ಯೂರಿಟಿ ಕೂಡ ತುಂಬ ಇಂಪಾರ್ಟೆಂಟು. ನಿಮ್ಮ UPI ಪಿನ್ನನ್ನು ಯಾರಿಗೂ ಶೇರ್ ಮಾಡಬೇಡಿ. ಈವನ್ ನಿಮ್ಮ ಬ್ಲಡ್ ರಿಲೇಟಿವ್ಸ್ ಆದರೂ ಕೂಡ ಅವ್ರಿಗೇನು ಶೇರ್ ಮಾಡಬೇಡಿ. ಯಾರಾದರೂ ನಿಮ್ಗೆ ಹಣ ರಿಸೀವ್ ಮಾಡಲು UPI ಪಿನ್ ಹಾಕಿ ಅಂತ ಕೇಳಿದ್ರೆ ಅದು ದೊಡ್ಡ ರೆಡ್ ಫ್ಲ್ಯಾಗು, ಅದು ದೊಡ್ಡ ಸ್ಕ್ಯಾಮು. ಯಾರು ಕೂಡ ನಿಮ್ಗೆ ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವುದು ಕೂಡ ಪಿನ್ ಬೇಕಾಗಿಲ್ಲ. ನಿಮಗೆ ಕಳಿಸೋದಕ್ಕೆ ಮಾತ್ರ ಪಿನ್ ಬೇಕು. ಸಾಮಾನ್ಯವಾಗಿ ಹಣ ರಿಸೀವ್ ಮಾಡೋದಕ್ಕೆ ನೀವು UPI ಪಿನ್ ಎಂಟರ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಪಿನ್ನನ್ನು ಪೇಮೆಂಟ್ ಆಥರೈಸ್ ಮಾಡಲು ಮಾತ್ರ ಬಳಸ್ತೀವಿ, ಅದು ಕೂಡ ಕಳಿಸ್ಬೇಕಾದ್ರೆ ಮಾತ್ರ. ಕನ್ಕ್ಲೂಷನು,
ಹಾಗಾದರೆ ನೀವು ನೆಕ್ಸ್ಟ್ ಸಲ ನೀವು ಕ್ಯೂ ಆರ್ ಕೋಡ್ ಏನಾದ್ರು ಸ್ಕ್ಯಾನ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ನೋಡಿದಾಗ ಅದು ಕೇವಲ ಒಂದು ಕ್ಲಿಕ್ ಆಗಿರೋದಿಲ್ಲ, ಇದ್ರ ಹಿಂದೆ ತುಂಬ ಅಂದರೆ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ ಕೂಡ ಇರುತ್ತೆ. ನಿಮ್ಮ ಫೋನ್, ಯು ಪಿ ಐ ಆ್ಯಪ್, ಬ್ಯಾಂಕ್ಸ್ ಮತ್ತು ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಲ್ ಟುಗೆದರ್ ಕೆಲಸ ಮಾಡಿ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡುತ್ತೆ. ಸೊ ನೀವು ನೋಡಿದ್ರಲ್ಲ, ನಿಮ್ಗೆ ಇಷ್ಟು ದಿನ ಇವೇನು ಅಂಗಡಿಗೆ ಹೋಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿ ಬರ್ತಾ ಇದ್ರಲ್ಲ, ಇದ್ರ ಹಿಂದೆ ತುಂಬಾ ಕೆಲಸಗಳಿದ್ದಾವೆ. ಸೊ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ವಿಷಯ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದು ಕೂಡ ಕನ್ನಡದಲ್ಲಿ ನಮ್ಮ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಟೆಕ್ನಾಲಜಿ ಸಂಬಂಧಪಟ್ಟ ವಿಷಯ ತಿಳ್ಕೊಳ್ಳೋದಕ್ಕೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.